ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಗೌಡ ನಮಸ್ಕಾರಗಳು ಸ್ನೇಹಿತರೆ. ಇವತ್ತು ತುಂಬ ವಿಶೇಷವಾದ ಒಂದು ಔಷಧಿಯನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಔಷಧಿ ಏನಂತ ಅಂದರೆ ಮುಟ್ಟಿದರೆ ಮುನಿ ಸೊಪ್ಪು, ತುಂಬ ಫ್ರೀಯಾಗಿ ಸಿಗ್ತಕ್ಕಂಥ ಔಷಧಿ, ಗಿಡಮೂಲಿಕೆ ಔಷಧಿ. ಯಾರ್ಯಾರಿಗೆ ಯೂರಿನ್ ಪದೇ ಯೂರಿನ್ಸ್ ಮಾಡ್ತಾಯಿದ್ರ, ಅವಾಗ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಈ ಸೊಪ್ಪನ್ನು ಯಾವ ಸಮಸ್ಯೆಗೆ ನಾವು ರಾಮಬಾಣವನ್ನಾಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಒಂದು ಮಲಬದ್ಧತೆಯ ಸಮಸ್ಯೆ, ತುಂಬ ಮೋಷನ್ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ಇದನ್ನು ಕಾಯಿಸಿ ಇದರ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ, ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ ಪೈಲ್ಸ್ ಆಗಿರ್ತಕ್ಕಂಥವ್ರಿಗೆ, ಪೈಲ್ಸ್ ಅಂತಂದರೆ ಮೊದಲ ಹಂತ ಅಂದರೆ ಏನು ಹೇಳ್ತೀವಿ ಅಂತಂದರೆ ಮೊಳಕೆ ಥರ ಸಿಗ್ತಾ ಇದೆ, ಉರಿ ಬರ್ತಾ ಇದೆ, ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಏನು ಮಾಡಬೇಕಂದ್ರೆ ಈ ಒಂದು ಗಿಡವನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನು ಒಣಗಿಸಿ ಪುಡಿ ಮಾಡಿ ಒಂದು ಗಾಜಿನ ಶೀಶೆ ಒಳಗಡೆ ಹಾಕಿ ಇಟ್ಕೋಬೇಕು. ಇದನ್ನು ಬಿಸಿ ನೀರೊಳಗಡೆ ಕುದಿಸಿ 2 ಚಮಚ ಪ್ರತಿ ದಿವಸ ಹಾಕಿ ಬಿಸಿನೀರೊಳಗಡೆ ಕುದಿಸಿ ಇದನ್ನು ಪ್ರತಿ ದಿವಸ ಖಾಲಿ ಹೊಟ್ಟೆನಲ್ಲಿ 1 ಗ್ಲಾಸ್ ಕುಡಿಯೋದ್ರಿಂದ ಈ ಪೈಲ್ಸ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ, ಮೊದಲ ಹಂತದಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದನ್ನು ಔಷಧಿಯನ್ನಾಗಿ ಯಾವ ರೀತಿ ಬಳಸ್ಬೋದು ಅಂತಂದರೆ ಇದರ ಎಲೆಗಳನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ಹರಿದು ಇದರ ಎಲೆಗಳನ್ನು ಹರಳೆಣ್ಣೆ ಜೊತೆಯಲ್ಲಿ, ಕ್ಯಾಸ್ಟ್ರಾಲ್ ಆಯಿಲ್ ಅಂತ ಏನು ಹೇಳ್ತೀವಿ, ಹರಳು ಎಣ್ಣೆಯ ಜೊತೆಯಲ್ಲಿ ಏನು ಆ ಮೊಳಕೆ ಬಂದಿದೆ ಹಿಂದೆ ಗುದದ್ವಾರದಲ್ಲಿ, ಅಲ್ಲಿ ರಾತ್ರಿ ಮಲಗೋ ಮುಂಚೆ, ಊಟ ಎಲ್ಲ ಆಗಿ ರಾತ್ರಿ ಮಲಗೋ ಮುಂಚೆ ಅದನ್ನು ತಣ್ಣೀರಲ್ಲಿ ಚೆನ್ನಾಗಿ ತೊಳಿಬೇಕು. ಗುದದ್ವಾರವನ್ನು ತೊಳ್ಕೊಂಡು ಆ ಒಂದು ಮಾಡಿರ್ತಕ್ಕಂಥ ಪೇಸ್ಟನ್ನು ಒಂದು ಬೆರಳಲ್ಲಿ ತೆಗೆದುಕೊಂಡು ಗ್ಲೌಸ್ ಹಾಕ್ಕೊಂಡು ಅದನ್ನು ಹಚ್ಚಿದ್ದೆ ಆದರೆ ಒಳಗಡೆ 1-1.5 ಇಂಚು ಒಳಗಡೆ ಹೋಗಬೇಕು. ಇದನ್ನು ಹಚ್ಚಿದ್ದೆ ಆದರೆ ಅಲ್ಲಾಗಿರ್ತಕ್ಕಂಥ ಗಾಯ ಸಂಪೂರ್ಣವಾಗಿ ಶಮನವಾಗುತ್ತೆ. ಮತ್ತು ಅದನ್ನು ಸೇವಿಸೋದ್ರಿಂದ ಬಿಸಿ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಫಿಲ್ಟರ್ ಮಾಡಿಕೊಂಡು ಸೇವಿಸೋದ್ರಿಂದ ಒಳಗಡೆ ಆಗಿರ್ತಕ್ಕಂಥ ಸಣ್ಣ ಗುಳ್ಳೆಗಳು ಶಮನವಾಗುತ್ತೆ. ಇಂಥ ಅದ್ಭುತವಾದ ಔಷಧಿ ಗುಣ ಇದರಲ್ಲಿದೆ. ಮತ್ತು ಇನ್ನೊಂದು, ಹೆಂಗಸರಿಗೆ ಮುಟ್ಟಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ವಿಶೇಷವಾದ ಔಷಧಿ ಇದನ್ನು ಏನು ಮಾಡಬೇಕಂತಂದರೆ ಇದನ್ನು ಹಾಗೆ ಖಾಲಿ ಹೊಟ್ಟೆನಲ್ಲಿ ಬಿಸಿ ನೀರಿನಲ್ಲಿ ಕುದಿಸಿ ಚೆನ್ನಾಗಿ ಫಿಲ್ಟರ್ ಮಾಡಿಕೊಂಡು ಪ್ರತಿ ದಿವಸ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬಂದರೆ ಇದು ಅದ್ಭುತವಾದ ಒಂದು ರಾಮಬಾಣ ಈ ಒಂದು ಸಮಸ್ಯೆಗೆ. ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ ಈ ಬಾಣಂತಿಯರಿಗೆ ಬಟ್ಟೆ ಕಟ್ತಾರೆ ಮಗು ಆದಾಗ. ಇಲ್ಲಿ ಈ ಒಂದು ಪಟ್ಟಣ ಪ್ರದೇಶದಲ್ಲಿ ಅದರ ಒಂದು ಅಭ್ಯಾಸ ಹೋಗ್ಬಿಟ್ಟಿದೆ. ಹಳ್ಳಿಗಾಡೋ ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ಊಟ ಬೆಳಿಗ್ಗೆ ಕೊಟ್ಟ ಮೇಲೆ ಬಟ್ಟೆಯಿಂದ ಹೊಟ್ಟೆನ ಕಟ್ತಾರೆ. ಇದು ಕಟ್ಟೋದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು ಅಂತಂದರೆ ಈ ಗಿಡದ ಎಲೆಗಳನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನು ನುಣ್ಣಗೆ ಹರಿದು ಅದರ ಲೇಪನವನ್ನು ಮಾಡಿ ಹೊಟ್ಟೆ ಮೇಲೆ ಆಮೇಲೆ ಬಟ್ಟೆ ಕಟ್ತಾಯಿದ್ರು. ಏನಕ್ಕೆ ಅಂತಂದರೆ ಆ ಹೊಟ್ಟೆ ದಪ್ಪನಾಗಿ, ಆ ಬೆಳ್ಳಿಪೇಟೆನ ದಪ್ಪ ಆಗ್ತದೆ, ಹೊಟ್ಟೆ ದಪ್ಪ ಆಗ್ತದೆ ಅಂತ ಹೇಳ್ತಾ ಇದ್ರಲ್ಲ, ಅದು ಕರಗೋದಕ್ಕೆ, ಅದು ದಪ್ಪ ಆಗಬಾರ್ದಂತ ವಿಶೇಷವಾದ ಮನೆಮದ್ದನ್ನು ಮಾಡಿ ಕಟ್ತಾಯಿದ್ರು ಹಿಂದೆ. ಇನ್ನೊಂದು ಮಾಹಿತಿ ಏನಂತಂದರೆ ಈ ಕಿಡ್ನಿ ಸ್ಟೋನ್ ಆಗಿರ್ತಕ್ಕಂಥವ್ರು ಇದರ ಕಾಂಡ ಸಮೇತವಾಗಿ, ಬುಡದ ಸಮೇತವಾಗಿ ಕಿತ್ಕೊಂಡು ಬಂದು ಅದನ್ನು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಕುಡಿಯೋದ್ರಿಂದ ಕೂಡ ಸಣ್ಣ ಕಲ್ಲುಗಳಾಗಿರ್ತಕ್ಕಂಥದ್ದು ಕಿಡ್ನಿನಲ್ಲಿ ಶಮನವಾಗ್ತಕ್ಕಂಥ ವಿಶೇಷ ಔಷಧಿ ಕೂಡ ಇದು. ಹಾಗೂ ಇನ್ನೊಂದು ಮಾಹಿತಿ ಏನಂತಂದರೆ ಅಲರ್ಜಿ ಆಗ್ತಾ ಇರುತ್ತೆ ಕೆಲವರಿಗೆ, ಭಾಳಷ್ಟು ಕೆರೆತ ಬರ್ತಕ್ಕಂಥದ್ದು, ದದ್ದು ಬರ್ತಕ್ಕಂಥದ್ದು, ಈ ಥರ ಅಲರ್ಜಿ ಆಗ್ತಕ್ಕಂಥವ್ರಿಗೆ ಏನು ಮಾಡಬೇಕಂತಂದರೆ ಈ ಸೊಪ್ಪನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ಧೂಳಿನ ಕಣಗಳು ಇದರಲ್ಲಿ ಇರುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಬ್ಯಾಕ್ಟೀರಿಯಾ ವಿರೋಧಕ, ಬ್ಯಾಕ್ಟೀರಿಯಾವನ್ನು ಕೊಲ್ತಕ್ಕಂಥ ಗುಣ ಇದರಲ್ಲಿ, ವಿಶೇಷವಾದ ಗುಣ ಇದರಲ್ಲಿದೆ. ಅದರಿಂದ ಇದನ್ನು ನುಣ್ಣಗೆ ಹರಿದು ಅದಕ್ಕೆ ಟರ್ಮರಿಕ್, ಅರಿಶಿಣದ ಕೊಂಬನ್ನು ಸ್ವಲ್ಪ ಹರ್ಕೊಂಡು ಈ ಎರಡನ್ನು ನುಣ್ಣಗರ್ದು, ಈ ಸೊಪ್ಪು ಮತ್ತು ಅರಿಶಿಣದ ಕೊಂಬು ಎರಡನ್ನು ನುಣ್ಣಗೆ ಹರಿದು ಈ ಕೆರೆತ ಬರ್ತಕ್ಕಂಥ ಜಾಗದಲ್ಲಿ ಹಚ್ಚಿದ್ರೆ ಅದ್ಭುತವಾದ ಔಷಧಿ ಇದು. ಮತ್ತು ವಿಷಯಕ್ಕೆ ಬರೋಣ ಡೈರೆಕ್ಟಾಗಿ ಸ್ನೇಹಿತರೆ. ಯಾರ್ಯಾರಿಗೆ ಮೂತ್ರ ವಿಸರ್ಜನೆ, ಪದೇ ಮೂತ್ರ ಹೋಗಬೇಕು, ಯೂರಿನ್ ಪಾಸ್ ಮಾಡಬೇಕು ಅಂತ ಸಮಸ್ಯೆ ಇದೆ, ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತಕ್ಕಂಥವ್ರು ಏನು ಮಾಡಬೇಕಂತಂದರೆ ಇದನ್ನು, ಈ ಎಲೆಯನ್ನು ಕಿತ್ಕೊಂಡು ಬಂದು ಶೀಶದಲ್ಲಿ ಇಟ್ಕೋಬೋದು. ಹಸಿದು ಭಾಳಷ್ಟು ಸಿಗುತ್ತೆ ಅಂದರೆ ಹಸಿದು ಕೂಡ ಪ್ರತಿ ದಿವಸ ಬಳಸ್ಬೋದು. ಇದನ್ನು ಚೆನ್ನಾಗಿ ಒಂದು ಇಡಿಯಷ್ಟು ತೆಗೆದುಕೊಂಡು ಬಂದು ಚೆನ್ನಾಗಿ ಹರಿದು ಇದರ ರಸವನ್ನು ಬಿಸಿ ನೀರು ಏನಿದೆ, ಬಿಸಿ ನೀರು 1 ಗ್ಲಾಸ್ ಬಿಸಿ ನೀರು ಒಳಗಡೆ ಇದರ ರಸವನ್ನು ಚೆನ್ನಾಗಿ ಹಿಂಡಿಕೊಂಡು
ಎಲೆಯನ್ನು ಚೆನ್ನಾಗಿ ಹರಿಬೇಕು. ಅದರ ರಸವನ್ನು 1 ಗ್ಲಾಸ್ ಬಿಸಿನೀರಿನಲ್ಲಿ ಹಿಂಡಿಕೊಂಡು ಇದರ ರಸವನ್ನು ಕುಡಿತಾ ಬಂದರೆ ಪದೇ ಪದೇ ಮೂತ್ರ ಹೋಗ್ತಕ್ಕಂಥ ಸಮಸ್ಯೆ ಯಾರ್ಯಾರಿಗಿದೆ, ಈ ಒಂದು ಅದ್ಭುತವಾದ ಔಷಧಿ ಇದರಲ್ಲಿದೆ ಸ್ನೇಹಿತರೆ. ಇದನ್ನು ಬಳಸಿ ನೋಡಿ, ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟು ಇದರಲ್ಲಿ ಸಿಕ್ಕೇ ಸಿಗುತ್ತೆ. ಮತ್ತು ಇನ್ನು ಅನೇಕ ಗಿಡಮೂಲಿಕೆಗಳು ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಹಾಗೂ ಲಕ್ವ ಕಾಯಿಲೆ ಇರತಕ್ಕಂಥ ಕಠಿಣ ಆರೋಗ್ಯ ಸಮಸ್ಯೆ ಇರತಕ್ಕಂಥವ್ರಿಗೂ ಕೂಡ ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಇಲ್ಲಿ ನೀಡ್ತೀವಿ. ಮತ್ತು ಪ್ರತಿ ಭಾನುವಾರ ಕಣ್ಣಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಕೂಡ ಹಾಕ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಪ್ರತಿ ಭಾನುವಾರ ಭೇಟಿ ಮಾಡ್ಬೋದು ಸ್ನೇಹಿತರೆ. ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.